ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನ್ ಹೇಳ್ತಾ ಇದ್ದಾರಂದ್ರೆ, ಮಗು, ಸಾಯಿ ಹೆಜ್ಜೆಗಳ ಹಿಂದೆ ಬಾ, 3 ದಿನಗಳಲ್ಲಿ ನಿನ್ನ ಕಷ್ಟಗಳು ದೂರವಾಗುತ್ತವೆ. ಗುರು ಪೂರ್ಣಿಮಾ ದಿನ ರಹಸ್ಯವಾಗಿ ಈ ಪರಿಹಾರವನ್ನು ಮಾಡಿ ಅಂತ ಸಾಯಿ ನಮಗೋಸ್ಕರ ಒಂದು ಒಳ್ಳೆಯ ಸಂದೇಶವನ್ನು, ಅದರ ಜೊತೆಗೆ ಗುರು ಪೂರ್ಣಿಮಾ ದಿನ ರಹಸ್ಯವಾಗಿ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ರಹಸ್ಯವಾದಂಥ ಪರಿಹಾರ ಏನು ಅನ್ನೋದು ಎಲ್ಲರೂ ತಿಳ್ಕೊಬೇಕಲ್ವಾ. ನಾವು ಸಾಯಿ ಭಕ್ತರು, ತಪ್ಪದೆ ನಾವು ಅದನ್ನ ಆಚರಿಸಬೇಕು. ಈ ಗುರು ಪೂರ್ಣಿಮಾ ಅನ್ನೋದು ವರ್ಷಕ್ಕೆ 1 ಸತಿ ಬರುತ್ತೆ. ಇಂಥ ಅವಕಾಶವನ್ನು ನಾವು ಮಿಸ್ ಮಾಡ್ತೀವಾ? ಚಾನ್ಸೇ ಇಲ್ಲ. ಸಾಯಿ ಅಂತ ಚಾನ್ಸ್ ಕೊಟ್ಟೋವಾಗ ನಾವು ತಪ್ಪದೆ ಅದನ್ನ ಆಚರಿಸಬೇಕು. ಮತ್ತೆ ಸಾಯಿ ಏನ್ ಹೇಳಬೇಕು ಅಂತ ಬಂದಿದ್ದಾರೋ ಆ ಪರಿಹಾರ ಏನು ಅನ್ನೋದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಮೊದಲು ಸಾಯಿ ಸಂದೇಶವನ್ನು ಅರ್ಥ ಮಾಡ್ಕೊಳ್ಳಿ. ಸಾಯಿ ಏನೇ ಹೇಳಿದ್ರು ನಮ್ಮ ಸಂತೋಷಕ್ಕೋಸ್ಕರ ಮಾತ್ರ ಹೇಳುತ್ತಾರೆ. ಸಾಯಿ ಯಾವಾಗ್ಲೂ ಅನ್ಕೊಂತಾರೆ, ಏನ್ ಗೊತ್ತಾ, ನಾವು ನಮ್ಮ ಕಷ್ಟಗಳನ್ನ ಯಾವ ರೀತಿ ಭಗವಂತನ ಮುಂದೆ ಹೇಳ್ಕೊಂತೀವಿ. ಬಹಳ ಜನ ನನ್ನ ಮುಂದೆ ಬಂದು ತಮ್ಮ ಸಮಸ್ಯೆಗಳ ಪಟ್ಟಿಯನ್ನು ಹೇಳುತ್ತಾರೆ ಅಂತ ಸಾಯಿ ಹೇಳ್ತಾರೆ. ಆದರೆ ಕೆಲವೇ ಜನ ಹೀಗೆ ಹೇಳುತ್ತಾರೆ, ಬಾಬಾ, ನನಗೆ ಯಾವುದು ಒಳ್ಳೆಯದೋ ಅದನ್ನೇ ನೀವು ಮಾಡಿದ್ರೆ ಸಾಕು. ಆ ಮಾತು ಹೇಳುವ ಭಕ್ತನ ಜೀವನದಲ್ಲಿ ಭಯ ಅನ್ನೋದು ಕಡಿಮೆಯಾಗುತ್ತದೆ. ಯಾಕಂದ್ರೆ ಅವನು ತನ್ನ ಭಾರವನ್ನು ನನ್ನ ಕೈಗೆ ಒಪ್ಪಿಸಿದ್ದಾನೆ ಅಂತ ಸಾಯಿ ಹೇಳುತ್ತಾರೆ. ಮಗು, ಚಂದ್ರನು ಪ್ರತಿದಿನ ಪೂರ್ಣ ಚಂದ್ರನಾಗಿರುವುದಿಲ್ಲ. ಕೆಲವೊಮ್ಮೆ ಕಾಣಿಸುತ್ತವೆ, ಕೆಲವೊಮ್ಮೆ ಕಾಣಿಸದೇ ಹೋಗುತ್ತವೆ. ಆದರೆ ಅವನು ಆಕಾಶವನ್ನು ಎಂದಿಗೂ ಬಿಡೋದಿಲ್ಲ. ಹಾಗೆಯೇ ನನ್ನ ಕೃಪೆ ಕೆಲವೊಮ್ಮೆ ನಿನಗೆ ಕಾಣಿಸದೇ ಇರಬಹುದು, ಆದರೆ ನಾನು ನಿನ್ನನ್ನು ಎಂದಿಗೂ ಬಿಟ್ಟಿಲ್ಲ. ನಿನ್ನ ಜೀವನದಲ್ಲಿ ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಂಡಿಲ್ಲ. ಕೆಲವರು ನಿನ್ನ ಒಳ್ಳೆಯತನವನ್ನೇ ದುರುಪಯೋಗ ಮಾಡಿಕೊಳ್ಳುತ್ತಾರೆ. ಕೆಲವರು ನೀನು ಮಾಡಿದ ಉಪಕಾರವನ್ನು ಮರೆತು ಬಿಡುತ್ತಾರೆ. ಆದ್ದರಿಂದ ಒಳ್ಳೆಯ ಕೆಲಸವನ್ನು ಬಿಡಬೇಡ. ಒಳ್ಳೆಯತನವನ್ನು ಮನುಷ್ಯನಿಗಾಗಿ ಮಾಡಬೇಡ, ದೇವರಿಗಾಗಿ ಮಾಡು. ಮಗು, ನೀನು ಗಮನಿಸಿದ್ದೀಯಾ, ನಿನ್ನ ಬಳಿ ಎಲ್ಲವೂ ಇದ್ದರೂ ಮನಸ್ಸಿಗೆ ಶಾಂತಿ ಇಲ್ಲದ ದಿನಗಳಿವೆ. ಮತ್ತೆ ಏನೂ ಇಲ್ಲದಿದ್ದರೂ ಮನಸ್ಸು ಹಗುರವಾಗಿರುವ ದಿನಗಳೂ ಇವೆ. ಅದಕ್ಕೆ ಕಾರಣ ಹಣವಲ್ಲ, ಮನಸ್ಸಿನ ಸ್ಥಿತಿ. ಅದಕ್ಕಾಗಿಯೇ ನಾನು ಮೊದಲು ನಿನ್ನ ಮನಸ್ಸನ್ನು ಸರಿಪಡಿಸಲು ಪ್ರಯತ್ನಿಸುತ್ತೇನೆ, ನಂತರ ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತೀನಿ. ಇಂದು ನಾನು ನಿನಗೆ ಒಂದು ಚಿಕ್ಕ ಸಾಧನೆ ಹೇಳುತ್ತೇನೆ. ಇದರಿಂದ 3 ದಿನ ಯಾರ ಬಗ್ಗೆಯೂ ಕೆಟ್ಟ ಮಾತು ಆಡಬೇಡ. ಯಾರನ್ನು ನೋಡಿದರೂ ಮನಸ್ಸಿನಲ್ಲಿ ಸಾಯಿ ಇವರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸು. ನೀನು ಆಶೀರ್ವಾದ ಕೊಡುವ ಹೃದಯವನ್ನು ಬೆಳೆಸಿದ್ರೆ ನನ್ನ ಆಶೀರ್ವಾದ ನಿನ್ನ ಜೀವನದಲ್ಲಿ ಇನ್ನಷ್ಟು ವೇಗವಾಗಿ ಕೆಲಸ ಮಾಡುತ್ತದೆ. ಮಗು, ನಿನ್ನ ಕಣ್ಣೀರಿನ ಪ್ರತಿಯೊಂದು ಹನಿಯೂ ನನಗೆ ಗೊತ್ತು. ಇನ್ಮೇಲೆ ಅಳಬೇಡ, ಯಾಕಂದ್ರೆ ನಿನ್ನ ಸಮಯ ಬಂದಿದೆ. ನೀನೇನ್ ಅನ್ಕೊಂಡ್ರು ಕೂಡ ಆಗುತ್ತೆ. ಯಾಕಂದ್ರೆ ಒಳ್ಳೆಯ ದಿನಗಳು ಅತಿ ಶೀಘ್ರದಲ್ಲಿ ನಿಮ್ಮ ಜೀವನದಲ್ಲಿ ಬರುತ್ತದೆ. ಮಗು, ಬರೋ ಹುಣ್ಣಿಮೆ ಏನು ಗೊತ್ತಾ? ಗುರು ಪೂರ್ಣಿಮಾ ಬರ್ತಾ ಇದೆ. ನಿನ್ನ ಗುರುವಿಗೆ ಏನ್ ಕೊಡಬೇಕು ಅಂತ ಕಾಯ್ತಿದ್ದೀಯಾ? ಮಗು, ನಾನು ಹೇಳ್ದಂಗೆ ನೀನು ಈ ರಹಸ್ಯವಾದಂಥ ಪರಿಹಾರವನ್ನು ಮಾಡಿದ್ರೆ ಸಾಕಮ್ಮ, ನಿನ್ನ ಜೀವನಕ್ಕೆ ಒಂದು ಸಾರ್ಥಕ ಸಿಗುತ್ತೆ. ನಿನ್ನ ಜೀವನದಲ್ಲಿ ಏನ್ ಕಳ್ಕೊಂಡಿದೆಯೋ ಅದೆಲ್ಲ ನಿನಗೆ ಮತ್ತೆ ವಾಪಸ್ ಬರುತ್ತೆ. ನೀನೇನಾದರೂ ಆರ್ಥಿಕ ಸಮಸ್ಯೆಗಳಲ್ಲಿ ಇದೆಯಾ, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಗಲಾಟೆ ಜಗಳಗಳು, ಅಥವಾ ನಿಮ್ಮ ಅಕ್ಕಪಕ್ಕ ಯಾರಾದರೂ ನಿಮಗೆ ನೋವು ಕೊಡ್ತಾ ಇದ್ದಾರಾ, ಅಥವಾ ನಿಮಗೆ ಉದ್ಯೋಗ ಸಮಸ್ಯೆ ಇದೆಯಾ, ಅಥವಾ ನಿಮ್ಮ ಮನೆಯಲ್ಲಿ ಆರ್ಥಿಕವಾಗಿ ಏನಾದರೂ ತೊಂದರೆ ಇದೆಯಾ, ಯಾರಾದರೂ ನಿಮಗೆ ದುಡ್ಡು ಕೊಡಬೇಕಾ, ಅದು ಇನ್ನೂ ನಿಮ್ಮ ಕೈಗೆ ಬಂದಿಲ್ವಾ, ಇಂಥ ಸಮಸ್ಯೆಗಳು ಏನೇ ಇರಲಿ, ಈ ಗುರುಪೂರ್ಣಿಮಾ ದಿನ ಈ ರಹಸ್ಯವಾದಂಥ ಪರಿಹಾರವನ್ನು ನೀನು ಮಾಡಿ ನೋಡು. ಖಂಡಿತ ನೀವೇನು ಅನ್ಕೊಂಡಿದೆಯೋ ಅದು ಹಾಗೇ ಆಗುತ್ತದೆ. ಗುರುಪೂರ್ಣಿಮಾ ದಿನ ಬೆಳಗ್ಗಿನ ಜಾವ ಎದ್ದಿದ ತಕ್ಷಣ ಸ್ನಾನ ಮಾಡಿ, ಸಾಯಿ ಬಾಬಾ ಅವರ ಚಿತ್ರಪಟ, ಫೋಟೋ ಇದ್ರು ಅಥವಾ ಒಂದು ವಿಗ್ರಹ ಇದ್ರು ನಿಮ್ಮ ಮನೆಯಲ್ಲಿ, ಅದನ್ನ ಚೆನ್ನಾಗಿ ತೊಳೆದು ನೀಟಾಗಿ ಒರೆಸಿ, ನಂತರ ಗಂಧ ಕುಂಕುಮ ಹಚ್ಚಿ, ಆಮೇಲೆ ನೀಟಾಗಿ ನಿಮಗೆ ಯಾವ ರೀತಿ ಅಲಂಕರಣೆ ಮಾಡಬೇಕು ಅಂತ ಅನಿಸುತ್ತೋ
ಆ ರೀತಿ ಅಲಂಕರಣೆ ಮಾಡಿ, ಆಮೇಲೆ ಸಾಯಿಗೆ ಇಷ್ಟವಾದಂಥ ಹೂವು, ಆಮೇಲೆ ನೈವೇದ್ಯ, ನೈವೇದ್ಯಕ್ಕಾಗಿ ಕಷ್ಟಪಟ್ಟು ಇದು ಮಾಡಿ ಅಂತ ನಾನು ಹೇಳುತ್ತಿಲ್ಲ. ನಿಮ್ಮ ಕೈಯಲ್ಲಿ ಆಗುತ್ತಾ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ. ಸಾಯಿಗೆ ಬೇಕಾಗಿರೋದು ಸಂಪೂರ್ಣವಾಗಿ ಶ್ರದ್ಧೆ ಸಬೂರಿ ಕೊಡುವಂಥ ಭಕ್ತರು. ಶ್ರದ್ಧೆ ಸಬೂರಿನ ಅರ್ಪಿಸಿದರೂ ಸಾಕು. ಇದುವರೆಗೂ ನೀವೇನು ತಪ್ಪು ಮಾಡ್ತಾ ಇದ್ದೀರಾ, ಇನ್ಮೇಲೆ ನಾವು ಯಾವ ತಪ್ಪು ಮಾಡಲ್ಲ, ಯಾರಿಗೂ ನೋವು ಕೊಡಲ್ಲ, ಅಥವಾ ನಿಮ್ಮ ಮೈಯಿಂದ ಅಂದರೆ ನಿಮ್ಮ ವ್ಯಕ್ತಿಗತವಾಗಿ ನೀವೇನಾದರೂ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನಾವು ಇದನ್ನ ಬದಲಾಯಿಸ್ಕೋಬೇಕು, ನನ್ನಿಂದ ನಾನು ಬದಲಾವಣೆ ಮಾಡ್ಕೋಬೇಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ ಅದನ್ನ ನೀವು ಬದಲಾಯಿಸ್ಕೊಳ್ಳಿ. ಆ ಗುರು ಪೂರ್ಣಿಮಾ ದಿನ ನಾನು ಇದನ್ನ ಬಿಟ್ಬಿಡ್ತೀನಿ, ಇವತ್ತಿಂದ ನಾನು ತಾಯಿ ನೀವು ಹೇಳ್ದಂಗೆ ಮಾಡುತ್ತೀನಿ, ನೀವು ಯಾವ ರೀತಿ ಆಚರಣೆ ಹೇಳುತ್ತೀರಾ ಅದೇ ರೀತಿಯಲ್ಲಿ ನಾನು ನಡ್ಸ್ಕೊತೀನಿ ಅಂತ ನೀವು ಸಾಯಿಗೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ ಈ ಥರ ಪ್ರಾರ್ಥನೆ ಮಾಡ್ಕೋಬೇಕು. ಬಾಬಾ, ನಾನು ಏನೂ ಕೇಳಲ್ಲ, ನನಗೆ ಯಾವುದೇ ಬೇಡಿಕೆಗಳು ಇಲ್ಲ, ಮನಸ್ಫೂರ್ತಿಯಾಗಿ ನಾನು ಕೇಳುತ್ತಾ ಇದ್ದೀನಿ, ನಾನು ಸಂತೋಷವಾಗಿರಬೇಕು. ಇವತ್ತು ನನ್ನ ಮನೆಯಲ್ಲಿ ಏನಿದೆಯೋ ಅದಿದ್ರೆ ಸಾಕು, ಅದಕ್ಕಿಂತ ಹೆಚ್ಚಾಗಿ ಏನೂ ಬೇಡ ಅಂತ ನೀವು ದೈವ ನಾಮಸ್ಮರಣೆ ಮಾಡಿ, ನಿಮಗೆ ಇಷ್ಟವಾದಂಥ ದೇವರು ಯಾರಿರ್ತಾರೋ ಆವತ್ತಿನ ಆ ದೇವ್ರಿಗೂ ಕೂಡ ನಮಸ್ಕಾರನ ಮಾಡಿಕೊಂಡು ಸಾಯಿ ಆರಾಧನೆ ಮಾಡಿ. ಆವತ್ತಿನ ದಿನ ಒಂದು ಯೆಲ್ಲೋ ಕಲರ್ ಕ್ಲಾತ್ ತಗೊಳ್ಳಿ, ಅದರಲ್ಲಿ ತುಳಸಿ ದಳ ಹಾಕಬೇಕು, ಆಮೇಲೆ ಅರ್ಶಿನ ಕುಂಕುಮ ಹಾಕಿ, ನಂತರ 2 ರೂಪಾಯಿ ಅದರಲ್ಲಿಡಿ. 2 ರೂಪಾಯಿನ ಇಟ್ಟಿದ ನಂತರ ಅದು ಏನಕ್ಕೆ ಪ್ರತಿರೂಪ ಅಂದರೆ ಶ್ರದ್ಧೆ ಸಬೂರಿ ಅಂತ ನೀವು ಆ ಎರಡನ್ನ ಸಾಯಿಗೆ ಅರ್ಪಿಸುತ್ತಾ ಇದ್ದೀರಾ. ಮತ್ತೆ ಅದರ ಬಗ್ಗೆ ಅದಕ್ಕೆ ಅರ್ಥ ನಿಮ್ಗೇನು ಅಂತ ತಿಳಿದಿದ್ರೆ ಖಂಡಿತ ನೀವು ಆವತ್ತಿನ ದಿನದಿಂದ ಆಚರಣೆ ಮಾಡುತ್ತೀರಾ. ಸಾಯಿ ಭಕ್ತರು ಎಲ್ಲರೂ ಕೂಡ ಶ್ರದ್ಧೆ ಸಬೂರಿನ ಆಚರಣೆ ಮಾಡಬೇಕು. ಯಾಕಂದರೆ ಸುಮ್ಮನೆ ನಾವು ಸಾಯಿ ಭಕ್ತರು ಅಂತ ಹೇಳ್ಕೊಳ್ಳೋದಲ್ಲ, ಸಾಯಿ ನಡೆದಿರುವಂಥ ದಾರಿಯಲ್ಲಿ ನಾವು ಕೂಡ ನಡೆದ್ರೇನೆ ನಮ್ಮ ಜೀವನ ಕೂಡ ಸಂತೋಷವಾಗಿರುತ್ತದೆ. ಆ ಥರ ನೀವು ಒಂದು ಮುಡುಪು ಕಟ್ಕೊಂಡಿದ ನಂತರ ಆ ಯೆಲ್ಲೋ ಕಲರ್ ಕ್ಲಾತಲ್ಲಿ ಕಟ್ಟಿ, ಆಮೇಲೆ ಅದು ಬಾಬಾ ಪಾದಗಳ ಮುಂದೆ ಇಡಬೇಕು. ಇದನ್ನ ಕಂಟಿನ್ಯೂ ಆಗಿ 11 ಡೇಸು ಬಾಬಾ ಪಾದಗಳ ಮುಂದೆ ಇಟ್ಟಿರಿ. ನಂತರ ಇವತ್ತಿನ ದಿನ ಮೀನ್ಸ್ ನೀವು ಗುರು ಪೂರ್ಣಿಮಾ ದಿನ ಆ ಪೂಜೆ ಸಮಯದಲ್ಲಿ ಸಾಯಿ ಅಷ್ಟೋತ್ತರ ಶತನಾಮಾವಳಿ ಓದ್ಕೊಳ್ಳಿ, ಸಾಯಿ ಪವಾಡಗಳು ಏನಾದರೂ ಕಥೆಗಳು ಇದ್ದರೆ ಹೇಳ್ಕೊಳ್ಳಿ, ಆಮೇಲೆ ಸಾಯಿ ಸಚ್ಚರಿತ್ರನ ಓದ್ಕೊಳ್ಳಿ. ಆವತ್ತು ಸಾಯಿ ದರ್ಶನಕ್ಕಾಗಿ ನೀವು ಟೆಂಪಲ್ಗೆ ಹೋಗಬಹುದು. ಆವತ್ತಿನ ದಿನ ವಿಭೂತಿ ಹಚ್ಚಿ ನಿಮ್ಮ ಹಣೆಗೆ ಇದೆಲ್ಲ ಕೂಡ ಮಾಡಿ ಆವತ್ತಿನ ದಿನ ಒಳ್ಳೆಯ ಕೆಲಸಗಳು ಮಾಡಿ ಸೇವೆ ಮಾಡಬೇಕು. ಅಂದರೆ ಯಾರಾದರೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ಅಥವಾ ಆರ್ಥಿಕವಾಗಿ ಯಾರಿಗಾದ್ರೂ ಸಹಾಯ ಮಾಡೋದು, ಅಥವಾ ನಿಮ್ಮ ಮನೆ ಬಾಗಿಲಿಗೆ ಯಾರಾದರೂ ಬಂದು ಏನಾದರೂ ಕೇಳಿದ್ರೆ ಇಲ್ಲ ಅಂತ ಹಾಗೆ ವಾಪಸ್ ಕಳಿಸ್ಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟಕ್ಕೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡಿ. ಮತ್ತು ಆವತ್ತಿನ ದಿನ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಯಾವುದಾದ್ರೂ ಜಂತುಗಳಿಗೂ ಆವತ್ತಿನ ದಿನ ಆಹಾರ ಕೊಡೋಕ್ಕೆ ಪ್ರಯತ್ನ ಮಾಡಿ. ಇದೆಲ್ಲ ನೀವು ಆವತ್ತಿನ ದಿನ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಆಮೇಲೆ ಈ 11 ದಿವಸ ಆದ ನಂತರ ಆ ಮುಡುಪನ್ನು ತಗೊಂಡು ಹೋಗಿ ಸಾಯಿ ಅಪ್ಪ ಟೆಂಪಲ್ಗೆ ಹೋಗಿ ಅಲ್ಲಿ ನೀವು ಹುಂಡಿಯಲ್ಲಿ ಹಾಕ್ಬೋದು. ಇಲ್ಲ ಅಂದರೆ ಅದನ್ನು ಓಪನ್ ಮಾಡಿಬಿಟ್ಟು ಆ 2 ರೂಪಾಯಿನ ಯಾರಿಗಾದ್ರೂ ದಾನ ಕೂಡ ಮಾಡ್ಬೋದು. ಮತ್ತು ಆ ಕ್ಲಾತ್ನ ನೀಟಾಗಿ ವಾಶ್ ಮಾಡಿಕೊಂಡು ತೊಳೆದು ನಿಮ್ಮ ಮನೆಯಲ್ಲೇ ಇಟ್ಕೋಬೋದು. ಈ ರೀತಿ ಪ್ರಯತ್ನ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂದರೆ ಮೊದಲು ನೀವು ಬದಲಾವಣೆ ಆದ್ರೇನೆ ತಪ್ಪದೆ ನಿಮಗೆಲ್ಲ ಕೆಲಸಗಳು ಆಗುತ್ತೆ. ನಿಮ್ಮಲ್ಲಿ ಬದಲಾವಣೆ ಇಲ್ಲ ಅಂದರೆ ನೀವೆಷ್ಟೇ ಪ್ರಯತ್ನ ಮಾಡಿದ್ರು ಏನೇ ಪೂಜೆ ಮಾಡಿದ್ರೂ ಏನು ಪ್ರಯೋಜನ ಇರೋದಿಲ್ಲ. ಇದು ನೆನಪಿರಲಿ. ಮತ್ತೆ ಈ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನಮ್ಮ ಸಾಯಿ ಭಕ್ತರಿಗೆಲ್ಲರಿಗೂ ಹಂಚಿ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.